ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸರಸ್ವತಿ ದೇವಿ ತನ್ನ ಸ್ವಂತ ತಂದೆಯನ್ನೇ ಮದುವೆಯಾದದ್ದು ಯಾಕೆ? ಸ್ವಂತ ತಂದೆಯನ್ನೇ ಮದುವೆಯಾಗಲು ಸರಸ್ವತಿ ಒಪ್ಪಿಕೊಂಡದ್ದಾದರೂ ಯಾಕೆ? ಮತ್ತು ಬ್ರಹ್ಮದೇವರು ತಾನು ಸೃಷ್ಟಿಸಿದ ತನ್ನ ಮಗಳನ್ನೇ ಮದುವೆಯಾದದ್ದು ಯಾಕೆ? ಮತ್ತು ಬ್ರಹ್ಮದೇವರನ್ನು ಯಾರೂ ಪೂಜೆ ಮಾಡದೇ ಇರಲು ಕಾರಣವೇನು? ಮತ್ತು ಬ್ರಹ್ಮನ ತಲೆಯನ್ನು ಮಹಾಶಿವ ಯಾಕೆ ಸಂಹಾರ ಮಾಡಿದ? ಈ ರೀತಿ ಕೆಲವು ಆಸಕ್ತಿಕರ ವಿಷಯಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ. ಬ್ರಹ್ಮದೇವರನ್ನು ಇಡೀ ಜೀವಕುಲದ ಸೃಷ್ಟಿಕರ್ತ ಎಂದು ಕರೆಯುತ್ತಾರೆ ಮತ್ತು ಮನುಷ್ಯರ ಹಣೆ ಬರಹವನ್ನು ಬರೆಯುವುದು ಬ್ರಹ್ಮದೇವರೇ ಎಂದು ಎಲ್ಲರ ನಂಬಿಕೆಯಾಗಿದೆ. ಅದೇ ರೀತಿ ಸರಸ್ವತಿ ದೇವಿಯು ವಿದ್ಯೆ ಬುದ್ಧಿಯನ್ನು ದಯಪಾಲಿಸಿ ಮತ್ತು ಕಲೆಗಾರರ ಕಲೆಯಲ್ಲೂ ಸಹ ಸರಸ್ವತಿ ದೇವಿಯನ್ನೇ ಆರಾಧಿಸುತ್ತೇವೆ. ಆದರೆ ನಮ್ಮಲ್ಲಿ ಇದುವರೆಗೂ ಕೇಳಿ ಬಂದಿರುವ ವಿಷಯ ಏನೆಂದರೆ, ಬ್ರಹ್ಮದೇವರು ತಾನು ಸೃಷ್ಟಿ ಮಾಡಿದ ಸ್ವಂತ ಮಗಳನ್ನೇ ಮದುವೆಯಾಗುತ್ತಾನೆ ಅನ್ನುವುದು. ಸರಸ್ವತಿ ದೇವಿಗೆ ಬ್ರಹ್ಮನೇ ಜನ್ಮ ನೀಡಿ ಆಕೆಯನ್ನೇ ಮದುವೆಯಾದ ಎಂದು ನಾವು ಕೇಳಿದ್ದೇವೆ. ಹಾಗಾದರೆ ಬ್ರಹ್ಮ ಮತ್ತು ಸರಸ್ವತಿ ದೇವಿಯ ಮಧ್ಯೆ ಏನು ನಡೀತು ಅನ್ನೋದು ತಿಳಿದುಕೊಳ್ಳುವುದಾದರೆ, ನಮ್ಮ ಹಿಂದೂ ಧರ್ಮದ ಪ್ರಮುಖ ಪುರಾಣವಾಗಿರ್ತಕ್ಕಂತಹ ಮತ್ಸ್ಯ ಪುರಾಣ ಮತ್ತು ಸರಸ್ವತಿ ಪುರಾಣಗಳಲ್ಲಿ ಉಲ್ಲೇಖವಾಗಿರುವುದೇನೆಂದರೆ, ಬ್ರಹ್ಮನು ಸೃಷ್ಟಿಯನ್ನು ಸೃಷ್ಟಿಸುವಾಗ ಮನುಷ್ಯರು, ರಾಕ್ಷಸರು, ಜೀವಿಗಳು, ಹಗಲು ರಾತ್ರಿಗಳು ಈ ರೀತಿ ಅನೇಕ ಸೃಷ್ಟಿಗಳನ್ನು ಸೃಷ್ಟಿ ಮಾಡ್ತಾನೆ. ನಂತರ ನನ್ನ ಜೊತೆ ಇರಲು ಯಾರೂ ಇಲ್ಲ ಎಂದು ಯೋಚಿಸಿದ ಬ್ರಹ್ಮ ತನ್ನ ಶಕ್ತಿಯನ್ನು ಬಳಸಿ ಸರಸ್ವತಿ ದೇವಿಯನ್ನು ಸೃಷ್ಟಿ ಮಾಡ್ತಾನೆ. ಇದನ್ನು ಇನ್ನೊಂದು ರೀತಿಯಲ್ಲಿ ತನ್ನ ವೀರ್ಯದಿಂದ ಮಗಳಾಗಿ ಸೃಷ್ಟಿ ಮಾಡಿದ ಎಂದು ಸಹ ಹೇಳುತ್ತಾರೆ. ಈ ರೀತಿ ಸೃಷ್ಟಿಯಾದ ಸರಸ್ವತಿ ದೇವಿಯು ತುಂಬಾ ಸುಂದರಿಯಾಗಿದ್ದಳಂತೆ. ಸರಸ್ವತಿ ದೇವಿಯನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವನೇ ಆಕೆಯ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತನಾಗಿದ್ದನಂತೆ. ಅಷ್ಟೊಂದು ಸೌಂದರ್ಯವತಿಯಾಗಿದ್ದಳು ಸರಸ್ವತಿ ದೇವಿ. ಈ ರೀತಿ ಚೆಲುವೆಯಾಗಿದ್ದ ಸರಸ್ವತಿ ದೇವಿಯನ್ನು ಕಂಡು ಬ್ರಹ್ಮದೇವನು ಆಕೆಯ ಸೌಂದರ್ಯ ಮತ್ತು ಚೆಲುವಿಗೆ ಸೋತು ಹೋಗಿ ಸ್ವತಃ ಬ್ರಹ್ಮದೇವನೇ ತನ್ನ ಮಗಳಾಗಿರುವ ಸರಸ್ವತಿ ದೇವಿಯನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾನೆ. ತನ್ನ ಪೂರ್ತಿ ದೃಷ್ಟಿಯನ್ನು ಸರಸ್ವತಿ ದೇವಿಯ ಮೇಲೆ ಹರಿಸಲು ಪ್ರಾರಂಭಿಸುತ್ತಾನೆ. ಬ್ರಹ್ಮದೇವರ ಈ ವರ್ತನೆಯನ್ನು ಕಂಡು ಸರಸ್ವತಿ ದೇವಿ ಬ್ರಹ್ಮದೇವರ ಮನಸ್ಸಲ್ಲಿರುವ ಪ್ರೇಮದ ಉದ್ದೇಶ ಸರಸ್ವತಿ ದೇವಿಗೆ ಅರ್ಥವಾಗಿ ಬ್ರಹ್ಮದೇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ. ಇನ್ನೊಂದು ವಿಷಯ ಏನಂದ್ರೆ, ನೀವೆಲ್ಲ ತಿಳಿದಿರುವ ಹಾಗೆ ಬ್ರಹ್ಮನಿಗೆ 4 ತಲೆಯ ಬದಲು 5 ತಲೆ ಇದ್ದವಂತೆ. ಈ ರೀತಿ ಬ್ರಹ್ಮದೇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸರಸ್ವತಿ ದೇವಿಯು 4 ದಿಕ್ಕುಗಳಲ್ಲಿ ಅಡಗಿಕೊಳ್ಳುತ್ತಿದ್ದಳಂತೆ. ಬ್ರಹ್ಮದೇವರು ತನ್ನ ಒಂದೊಂದು ತಲೆಯನ್ನು ಆ ದಿಕ್ಕುಗಳಿಗೆ ಕಳಿಸಿ ಯಾವಾಗಲೂ ಸರಸ್ವತಿ ದೇವಿಯ ಮೇಲೆ ದೃಷ್ಟಿಯನ್ನು ಇಡುತ್ತಿದ್ದರಂತೆ. ಆಗ ಸರಸ್ವತಿ ದೇವಿ 4 ದಿಕ್ಕುಗಳನ್ನು ಬಿಟ್ಟು ಮೇಲಿನ ದಿಕ್ಕಿನಲ್ಲಿ ಅಡಗಿ ಕೂತರೂ ಕೂಡ ತನ್ನ 5ನೇ ತಲೆಯಿಂದ ಕಂಡುಕೊಳ್ತಾ ಇದ್ದರಂತೆ. ಇದರಿಂದ ತಪ್ಪಿಸಿಕೊಳ್ಳಲು ಸರಸ್ವತಿ ದೇವಿಗೆ ಬೇರೆ ದಾರಿ ಇಲ್ಲದಂತೆ ಬ್ರಹ್ಮದೇವರನ್ನು ಮದುವೆಯಾಗಲು ಒಪ್ಪಿಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ನಂತರ ಬ್ರಹ್ಮದೇವ ಸರಸ್ವತಿಯನ್ನು ತನ್ನ ಮಗಳೆಂದು ನೋಡದೆ ಸರಸ್ವತಿ ದೇವಿಯ ಚೆಲುವಿಗೆ ಮಾರು ಹೋಗಿ ಬ್ರಹ್ಮದೇವ ಸರಸ್ವತಿಯನ್ನು ಮದುವೆಯಾಗ್ತಾನೆ. ನಂತರ ಅವರಿಬ್ಬರು ಒಂದು ಸ್ಥಳಕ್ಕೆ ಹೋಗಿ 100 ವರ್ಷಗಳ ಕಾಲ ಪತಿ ಪತ್ನಿಯರಂತೆ ಜೀವಿಸ್ತಾರೆ. ಈ ರೀತಿ ಅವರಿಬ್ಬರ ಸಮ್ಮಿಲನದಿಂದ ಅವರಿಬ್ಬರಿಗೆ ಮನು ಎನ್ನುವ ಮಗು ಹುಟ್ಟುತ್ತೆ. ಈ ರೀತಿ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗ್ತಾನಂತ ಉಲ್ಲೇಖಗಳು ನಮ್ಮ ಹಿಂದೂ ಧರ್ಮದಲ್ಲಿ ಇವೆ. ಹಾಗಾದರೆ ಬ್ರಹ್ಮದೇವರನ್ನು ಹೆಚ್ಚಾಗಿ ಯಾರು ಯಾಕೆ ಪೂಜೆ ಮಾಡುವುದಿಲ್ಲ? ಅದರ ಹಿಂದಿರುವ ವಿಷಯಗಳೇನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಇದಕ್ಕೆ 2 ರೀತಿಯ ಕಾರಣಗಳಿವೆ. ಅದರಲ್ಲಿ ಮೊದಲನೆಯದು, ಸೃಷ್ಟಿಯ ಕಲ್ಯಾಣಕ್ಕಾಗಿ ಬ್ರಹ್ಮದೇವ ಒಂದು ಯಜ್ಞವನ್ನು ಮಾಡಬೇಕಾಗುತ್ತದೆ. ಅದಕ್ಕೆ ಸೂಕ್ತವಾದ ಸ್ಥಳವನ್ನು ಹುಡುಕಲು ಬ್ರಹ್ಮದೇವ ತನ್ನ ಕಮಲವನ್ನು ಭೂಮಿಗೆ ಬಿಡ್ತಾನೆ. ಆಗ ಆ ಕಮಲ ರಾಜಸ್ಥಾನದ ಪುಷ್ಕರ್ ಎಂಬಲ್ಲಿ ಬೀಳುತ್ತೆ. ಆಗ ಆ ಸ್ಥಳದಲ್ಲಿ ಯಜ್ಞವನ್ನು ಮಾಡಬೇಕಂತ ನಿರ್ಧಾರ ಮಾಡ್ತಾನೆ. ಆದರೆ ಆ ಯಜ್ಞ ಪೂರ್ಣಗೊಂಡು ಯಶಸ್ವಿ ಆಗ್ಬೇಕಂದ್ರೆ ಆ ಜಾಗದಲ್ಲಿ ಒಂದು ಹೆಣ್ಣು ಇರಬೇಕು ಅನ್ನೋ ನಿಯಮ ಇರುತ್ತೆ ಮತ್ತು ಆ ಹೆಣ್ಣು ಬ್ರಹ್ಮದೇವನ ಪತ್ನಿಯೇ ಆಗಿರಬೇಕನ್ನುವ ನಿಯಮ ಇರುತ್ತೆ. ಆದರೆ ಬ್ರಹ್ಮದೇವನ ಪತ್ನಿ ಸರಸ್ವತಿ ದೇವಿಯು ಅಲ್ಲಿಗೆ ಬರುವುದು ಸ್ವಲ್ಪ ತಡವಾಗುತ್ತೆ. ಇದರ ಜೊತೆಗೆ ಯಜ್ಞದ ಸಮಯವೂ ಕೂಡ ಮೀರಿ ಹೋಗುತ್ತೆ. ಆ ಸಮಯದಲ್ಲಿ ಬ್ರಹ್ಮನಿಗೆ ಏನೂ ಕೂಡ ತೋಚಲ್ಲ. ಆಗ ಬ್ರಹ್ಮ ಮತ್ತೊಂದು ಹೆಣ್ಣನ್ನು ಮದುವೆಯಾಗಿ ಆ ಯಜ್ಞವನ್ನು ಪೂರ್ಣಗೊಳಿಸ್ತಾನೆ. ಆ ಸಮಯಕ್ಕೆ ಅಲ್ಲಿಗೆ ಬಂದಂತ ಸರಸ್ವತಿ ದೇವಿಯು ಬ್ರಹ್ಮದೇವರು ಮತ್ತೊಂದು ಹೆಣ್ಣನ್ನು ಮದುವೆಯಾಗಿರುವುದನ್ನು ಕಂಡು, ನಿನ್ನನ್ನು ಈ ಲೋಕದಲ್ಲಿ ಯಾರೂ ಕೂಡ ಪೂಜೆ ಮಾಡಲ್ಲ ಮತ್ತು ಯಾವ ಕಾರ್ಯದಲ್ಲೂ ನೀನು ನೆನಪೇ ಆಗಲ್ಲ ಎಂದು ಶಾಪ ಕೊಡ್ತಾಳೆ. ಆಗ ಬ್ರಹ್ಮದೇವ ಮತ್ತೊಂದು ಮದುವೆಯಾಗಿದ್ದು ಲೋಕ ಕಲ್ಯಾಣಕ್ಕೆಂದು ತಿಳಿದುಕೊಂಡ ಸರಸ್ವತಿ ದೇವಿ, ನೀನು ಯಜ್ಞವನ್ನು ಮಾಡಿದ ಸ್ಥಳದಲ್ಲಿ ಮಾತ್ರ ನಿನ್ನನ್ನು ಪೂಜಿಸಲಾಗುತ್ತೆ ಎಂದು ಮತ್ತೊಂದು ವರವನ್ನು ನೀಡ್ತಾಳೆ. ಇದು ಒಂದು ರೀತಿಯ ಕಾರಣವಾದರೆ, ಮತ್ತೊಂದು ಪುರಾಣದ ಪ್ರಕಾರ ಬ್ರಹ್ಮದೇವ ತನ್ನ ಸರಸ್ವತಿ ದೇವಿಯಾದ ಸ್ವಂತ ಮಗಳನ್ನೇ ಮದುವೆಯಾಗದ ವಿಚಾರವನ್ನು ತಿಳಿದಿರುವ ಮಹಾಶಿವನು ಕೋಪಗೊಂಡು ಬ್ರಹ್ಮದೇವರು ತನ್ನ ಮಗಳನ್ನು ಮದುವೆಯಾಗಿದ್ದು ಧರ್ಮದ ವಿರುದ್ಧ ಎಂದು ಕೋಪಗೊಂಡು ಈ ಪಾಪ
ಅದಕ್ಕೆ ನಿನಗೆ ಸಿಗುವ ಕರ್ಮ ಏನೆಂದರೆ ಇನ್ನು ಮುಂದೆ ನಿನ್ನನ್ನು ಯಾರೂ ಪೂಜಿಸುವುದಿಲ್ಲ ಎಂದು ಶಾಪ ಕೊಟ್ಟಿದ್ದಾನೆ ಎಂದು ಹೇಳಲಾಗುತ್ತದೆ. ಈ ಕಾರಣಕ್ಕೆ ಬ್ರಹ್ಮದೇವರು ಸೃಷ್ಟಿಕರ್ತನೇ ಆಗಿದ್ದರೂ ಕೂಡ ಆತನು ಮಾಡಿದ ತಪ್ಪಿಗೆ ಆತನನ್ನು ಯಾರೂ ಪೂಜೆ ಮಾಡುವುದಿಲ್ಲ ಎಂದು ಹೇಳಲಾಗುತ್ತೆ. ಮತ್ತೆ ಇಂದಿಗೂ ಸಹ ರಾಜಸ್ಥಾನದ ಪುಷ್ಕರ್ ಎಂಬ ಪ್ರದೇಶದಲ್ಲಿ ಬ್ರಹ್ಮದೇವನನ್ನು ಇಂದಿಗೂ ಸಹ ಪೂಜೆ ಮಾಡಲಾಗುತ್ತೆ. ನಿಜ ಹೇಳಬೇಕಂದ್ರೆ ಬ್ರಹ್ಮದೇವರಿಗೆ ಮೊದಲು 5 ತಲೆಗಳಿದ್ದವು. ಆದರೆ ಬ್ರಹ್ಮದೇವರು 5 ತಲೆಯ ಬದಲಾಗಿ 4 ತಲೆಯನ್ನು ಹೊಂದಲು ಕಾರಣವೇನು? ಇದರ ಹಿಂದಿನ ರಹಸ್ಯವೇನೆಂದರೆ ಸರಸ್ವತಿ ದೇವಿಯನ್ನು ಮದುವೆಯಾಗಲು ಬ್ರಹ್ಮದೇವ ತನ್ನ ಪೂರ್ತಿ ದೃಷ್ಟಿಯನ್ನು ಸರಸ್ವತಿ ದೇವಿಯ ಮೇಲೆ ಇಡಲು ಇಷ್ಟಪಟ್ಟಿರುತ್ತಾನೆ. ಸರಸ್ವತಿ ದೇವಿಯು ಯಾವ ದಿಕ್ಕಿಗೆ ಹೋದರೂ ಕೂಡ ಆ ದಿಕ್ಕುಗಳಿಗೆ ತನ್ನ ಒಂದೊಂದು ತಲೆಯನ್ನು ಕಳಿಸ್ತಾ ಇದ್ದಂತೆ. ಆಗ ಸರಸ್ವತಿ ದೇವಿಯು ಬ್ರಹ್ಮನಿಂದ ತಪ್ಪಿಸಿಕೊಳ್ಳೋಕೆ ಶಿವನ ಹತ್ರ ಹೋಗ್ತಾಳೆ. ಅಲ್ಲಿಗೂ ಬಂದಿರುವ ಬ್ರಹ್ಮನ ತಲೆಯನ್ನು ಕಂಡಿರುವ ಪರಮಶಿವ ಬ್ರಹ್ಮನ ಮನದಲ್ಲಿರುವ ಉದ್ದೇಶವನ್ನು ಅರಿತು ನೀನು ಮಾಡ್ತಾ ಇರುವ ಕಾರ್ಯ ಸರಿಯಿಲ್ಲ, ತಪ್ಪು ಎಂದು ತಿಳಿದು ಬ್ರಹ್ಮನಿಗೆ ತಿಳಿ ಹೇಳಲು ಬಯಸಿದ ಶಿವನ ವಿರುದ್ಧವಾಗಿ ಬ್ರಹ್ಮನ 5 ತಲೆಗಳು ವಾದ ಮಾಡಲು ಶುರು ಮಾಡುತ್ತವೆ. ಇದರಿಂದ ಕೋಪಗೊಂಡ ಪರಮಶಿವ ಬ್ರಹ್ಮನ 5 ತಲೆಯಲ್ಲಿ 1 ತಲೆಯನ್ನು ಕತ್ತರಿಸಿ ನಾಶ ಮಾಡಿಬಿಡ್ತಾನೆ. ಅಂದಿನಿಂದ ಬ್ರಹ್ಮದೇವ 5 ತಲೆಗಳ ಬದಲು 4 ತಲೆಯನ್ನು ಹೊಂದಿದ್ದಾನೆ ಎಂದು ಹೇಳಲಾಗುತ್ತೆ. ವೀಕ್ಷಕರೇ, ಇದು ಇವತ್ತಿನ ವಿಷಯವಾಗಿತ್ತು. ಬ್ರಹ್ಮ ತನ್ನ ಸ್ವಂತ ಮಗಳನ್ನೇ ಯಾಕೆ ಮದುವೆಯಾದ ಅನ್ನುವ ಮತ್ತು ಬ್ರಹ್ಮದೇವರನ್ನು ಯಾಕೆ ಹೆಚ್ಚಾಗಿ ಯಾರು ಪೂಜೆ ಮಾಡಲ್ಲ ಮತ್ತು ಬ್ರಹ್ಮನ 5 ತಲೆಗಳ ಬಗ್ಗೆ ಇರುವ ಒಂದು ರಹಸ್ಯವಾದ ಮಾಹಿತಿ ಇದಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.